ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ಕೂಡ ಸಿಟಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ನಿಮಗೆಲ್ಲ ಸ್ವಾಗತ. ಫಸ್ಟ್ ರೌಂಡ್ ರಿವೈಸ್ಡ್ ಶೆಡ್ಯೂಲ್ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಗುಡ್ ನ್ಯೂಸ್ ಏನು ತಿಳಿಸ್ಕೊಡ್ತೀನಿ. ಫಸ್ಟ್ ರೌಂಡ್ಗೆ ಸೆಕೆಂಡ್ ರೌಂಡ್ ನೆಕ್ಸ್ಟ್ ಪ್ರೊಸೆಸ್ ಏನು ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು. ಇಲ್ಲಿ ಬಂದ್ಬಿಟ್ಟು ಮೆಡಿಕಲ್ ಡೆಂಟಲ್ ನಮಗೆ ನೋಡೋದಾದ್ರೆ ಬರೋಬ್ಬರಿ 16ನೇ ತಾರೀಕು ಟೈಮ್ನ ಕೊಟ್ಟಿದ್ದಾರೆ. ಆಗಸ್ಟ್ 16th ನಿಮಗೆ ಟೈಮ್ ಇರುತ್ತೆ. 15th ಒಳಗಡೆ ನೀವು ಫೀಸ್ ಪೇಮೆಂಟ್ ಮಾಡಿ ಕಾಲೇಜ್ಗೆ ರಿಪೋರ್ಟ್ ಮಾಡೋರು 16th ಒಳಗಡೆ ನೀವು ರಿಪೋರ್ಟ್ ಆಗಬೇಕಾಗುತ್ತೆ. ಉಳಿದಂಥ ಇಂಜಿನಿಯರಿಂಗು, ಫಾರ್ಮ್ ಸೈನ್ಸು, ಯೋಗ ನ್ಯಾಚುರೋಪತಿ, ವೆಟರ್ನರಿ, BSc, ಹೋಮಿಯೋಪತಿ ಎಲ್ಲದಕ್ಕೂ ಕೂಡ 14ನೇ ತಾರೀಕು ಟೈಮ್ ಕೊಟ್ಟಿದ್ದಾರೆ. ಆಗಸ್ಟ್ 14th ಕೊನೆಯ ದಿನಾಂಕ ಆಗಿರುತ್ತೆ ರಿಪೋರ್ಟ್ ಆಗೋದಕ್ಕೆ ಕಾಲೇಜಿಗೆ. ಫೀಸ್ಗೆ ಪೇಮೆಂಟ್ ಮಾಡೋದಕ್ಕೆ 12ನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ. ಈ ರೀತಿ ರಿವೈಸ್ ಶೆಡ್ಯೂಲ್ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ರಿವೈಸ್ ಶೆಡ್ಯೂಲ್ನ ನೋಡಿಕೊಂಡು ನೀಟಾಗಿ ನೀವು ಮಾಡಬೇಕಾಗುತ್ತೆ. ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡ್ಕೊಳ್ಳಿ. ನಾನು ನೋಡೋದಾದ್ರೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಮಾಹಿತಿ ನೋಡೋದಾದ್ರೆ ನಿಮಗೆ ಗೊತ್ತಿರೋ ಹಾಗೆ ಫಸ್ಟ್ ರೌಂಡಲ್ಲಿ ಕೂಡ ಯಾರೆಲ್ಲ ಹೋಲ್ಡ್ ಮಾಡಿ ವಿತೌಟ್ ಹೋಲ್ಡು ಹೋಗಿರ್ತೀರ, ಅವ್ರ ಸೀಟ್ ಅಲಾಟ್ಮೆಂಟ್ ಆಗಿಲ್ಲದೆ ಹೋಗಿದ್ದಾರೆ, ಅವ್ರಿಗೆ ಸೆಕೆಂಡ್ ರೌಂಡ್ಗೆ ಹೋಗ್ಬೋದು. ಇಲ್ಲಿ ಕೆಲವೊಂದು ಚೇಂಜಸ್ ಕೂಡ ತಂದಿದ್ದಾರೆ. ಅದ್ರ ಬಗ್ಗೆ ಆಲ್ರೆಡಿ ಮಾಹಿತಿ ಕೊಟ್ಟಿದ್ದಾರೆ, ನಾವು ತಿಳಿಸ್ಕೊಟ್ಟಿದ್ದೀವಿ ಏನೆಲ್ಲ ಆಗಿದೆ ಅಂತ. ಮೇನ್ ಥಿಂಗ್ ಇಲ್ಲಿ ನೋಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಫ್ರೆಶ್ ಆಗಿ ನೀವು ಹೊಸದಾಗಿ ಕಾಲೇಜ್ಗಳನ್ನ ಆ್ಯಡ್ ಮಾಡೋಕ್ಕಾಗೋದಿಲ್ಲ ಅನ್ಲೆಸ್ ಅವ್ರೇನಾದರೂ ಹೊಸದಾಗಿ ಎಕ್ಸ್ಟ್ರಾ ಏನಾದರೂ ಆಡ್ ಆದರೆ ಸೀಟ್ ಮ್ಯಾಟ್ರಿಕ್ಸಲ್ಲಿ ಎಕ್ಸ್ಟ್ರಾ ಆಡ್ ಆದರೆ. ಮೇನ್ ಥಿಂಗ್ ಫಸ್ಟ್ ರೌಂಡ್ಗೂ ಸೆಕೆಂಡ್ ರೌಂಡ್ಗೂ ಏನು ಡಿಫ್ರೆನ್ಸ್ ಅಂದರೆ ಒಂದೇ ರೀತಿ ಇರುತ್ತೆ. ಬಟ್ ಫಸ್ಟ್ ರೌಂಡಲ್ಲಿ ನಿಮಗೆ ಚಾಯ್ಸಸ್ಗಳು, ಆಪ್ಷನ್ಸ್ಗಳು ಜಾಸ್ತಿ ಇರುತ್ತವೆ. ಸೆಕೆಂಡ್ ರೌಂಡಲ್ಲಿ ಸೀಟ್ಗಳು ಕೂಡ ಫಿಲ್ಅಪ್ ಆಗಿರುತ್ತವೆ. ಈ ಬಾರಿ ಸಾಕಷ್ಟು ಸೀಟ್ಗಳು ಕೂಡ ಫಿಲ್ಅಪ್ ಆಗಿದ್ದಾವೆ ಅಂತ ಹೇಳಿದ್ದಾರೆ. ಅದು ಓಕೆ, ಸೀಟ್ಗಳು ಫಿಲ್ಅಪ್ ಆಗಿದ್ದಾವೆ. ಇಲ್ಲಿ ಎಷ್ಟು ಜನ ಹೋಲ್ಡ್ ಮಾಡಿದ್ದಾರೆ ಅಂತ ಅದು ಕೂಡ ಗೊತ್ತಾಗಬೇಕಾಗುತ್ತೆ. ಈಗ ಸೀಟ್ ಏನೋ ಸಾಕಷ್ಟು ಫಿಲ್ಅಪ್ ಆಗಿದ್ದಾವೆ, ವಿದ್ಯಾರ್ಥಿಗಳು ಆಸಕ್ತಿ ತೋರಿಸಿದ್ದಾರೆ. ಇನ್ನೂ ನಿಮಗೆ ನಿಖರವಾದ ಮಾಹಿತಿ ಗೊತ್ತಾಗುತ್ತೆ ಎಷ್ಟು ಸೀಟ್ಗಳು ಹೋಲ್ಡ್ ಮಾಡಿದ್ದಾರೆ ಅಂತ. ಇನ್ನು ಹೋಲ್ಡ್ ಮಾಡಿದ್ರೆ ಕೂಡ ಅದು ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ಬಟ್ ಕಾಂಪಿಟೇಷನ್ ನೋಡೋದಾದರೆ ಈ ಬಾರಿ ಹೆವಿ ಕಾಂಪಿಟೇಷನ್ ಇದೆ ಅಂತ ಮಾಹಿತಿ ಕೊಡ್ತಾ ಇದ್ದಾರೆ. ಸಾಕಷ್ಟು GM ವಿದ್ಯಾರ್ಥಿಗಳಿಗೆ ಮೋಸ ಆಗಿದೆ ಅಂತ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು, ಈ ರೀತಿ ಆಗಿದೆ ಅಂತ. ಬಟ್ ಅದಕ್ಕೆ ಕ್ಲಾರಿಫೈ ಕೊಟ್ಟಿದ್ದಾರೆ. ರಿಸರ್ವೇಷನ್ ಕೊಟ್ಟದಡಿ ನೀವು ಯಾರಾದರೂ ಸೀಟ್ಗಳನ್ನು ಪಡೆದುಕೊಂಡಿಲ್ಲ ಅಂದರೆ, ಲೈಕ್ ಫಾರ್ ಎಕ್ಸಾಂಪಲ್ SC ST OBC ಕನ್ನಡ ಮೀಡಿಯಂ ರೂರಲ್ ಕೊಟ್ಟದಡಿ ಅವರಿಗೆ ಸೀಟ್ ಅಲಾಟ್ಮೆಂಟ್ ಇರುತ್ತೆ. ಇಂತಿಷ್ಟು ಸೀಟ್ಗಳು ಕೂಡ ಅಂತ ಇರ್ತವೆ, ಅಂತಿಷ್ಟು ಸೀಟ್ಗಳು ಕೂಡ ಫಿಲ್ಅಪ್ ಆಗಬೇಕಾಗುತ್ತೆ. ಏನಾಗಿದೆ ಅಂದರೆ ವಿಪರ್ಯಾಸ ಅಂದರೆ ಸಾಕಷ್ಟು ವೇಕೆಂಟ್ ಆಗಿ ಉಳಿದಿದ್ದಾವೆ ಅಂತ ಹೇಳಿದ್ದಾರೆ. MBBS ಅಲ್ಲಿ ಇಲ್ಲಿ ಆಗಿರೋದಿಲ್ಲ, ಕೆಲವೊಂದು ಕಡೆ ಆಗಿರುತ್ತದೆ. ಅವ್ರಿಗೆ ಏನು ಮಾಡುತ್ತೆ ಅಂದರೆ ಅದನ್ನು ನೆಕ್ಸ್ಟ್ GMಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಿಕಾಸ್ ನಿಮ್ಮನ್ನು ಸೆಕೆಂಡ್ ರೌಂಡಲ್ಲಿ ಅಟೆಂಡ್ ಮಾಡ್ತಾ ಇದ್ದಾರೆ, ನೀವು GM ಆಗಿದ್ರೆ ನಿಮಗೆ ಪ್ಲಸ್ ಆಗ್ಬೋದು KA ಅವರು ಹೇಳಿರೋ ಪ್ರಕಾರ. ಬಿಕಾಸ್ ನಿಮಗೆ ಅಲ್ಲಿ ರಿಸರ್ವೇಷನಲ್ಲಿ ಫಿಲ್ ಆಗಿರೋದು ಈ ರೀತಿ ಬರುತ್ತೆ. ಮತ್ತು ಹೋಲ್ಡ್ ಮಾಡಿ ಬಿಟ್ಟಿರೋದು ಕೂಡ ನಿಮಗೆ ಸೆಕೆಂಡ್ ರೌಂಡಲ್ಲಿ ಸಿಗುತ್ತೆ. ಆ್ಯಂಡ್ ಆ ರೀತಿ ಪ್ಲಸ್ ಪಾಯಿಂಟ್ ಆಗ್ಬೋದು. ಬಟ್ MBBS ಅವರಿಗೆಲ್ಲ ಕಷ್ಟ ಆಗ್ಬೋದು. ಅದರ್ ಕೋರ್ಸ್ಗಳಿಗೆ ಟ್ರೈ ಕೂಡ ಮಾಡ್ಬೋದು. ಬಟ್ ಸೀಟಸ್ಗಳು ಕೂಡ ಫಿಲ್ಅಪ್ ಆಗಿದ್ದಾವೆ ಅಂತ ಹೇಳಿದರೆ ನೀವು ನಿಮ್ಮ ಲಕ್ಕಲ್ಲಿ ಕೂಡ ಟ್ರೈ ಮಾಡ್ಬೋದು. ಇಲ್ಲಿ ನಿಮಗೆ ಜಾಸ್ತಿ ಆಪ್ಷನ್ಸ್ ಕೂಡ ಇರುತ್ತೆ ಫಸ್ಟ್ ರೌಂಡಲ್ಲಿ. ಸೆಕೆಂಡ್ ರೌಂಡಲ್ಲಿ ಲಿಮಿಟೆಡ್ ಇರುತ್ತೆ. ಫಸ್ಟ್ ರೌಂಡಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ, ಕಡಿಮೆ ಇರುತ್ತೆ, ಟ್ರೈ ಮಾಡ್ಬೋದು. MBBS ಅವರು ಕಾಸ್ಟ್ ಆ್ಯಂಡ್ ಡೆಪಾಸಿಟ್ನ ಪೇ ಮಾಡಬೇಕು. CT ಅವರು ಆಪ್ಷನ್ ಎಂಟ್ರಿ ಕೂಡ ಮಾಡ್ತೀರಾ. ನೀವೇನಾದರೂ ಸೀಟ್ ಅಲಾಟ್ಮೆಂಟ್ ಆಗಿ ಸೆಕೆಂಡ್ ರೌಂಡಲ್ಲಿ ಇಷ್ಟಪಟ್ಟರೆ ಹೋಗಿ ಅಡ್ಮಿಷನ್ ಆಗ್ಬೋದು. ಮತ್ತು CT ಅವರು ಹೋಲ್ಡ್ ಮಾಡಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗ್ತೀನಿ ಅಂದರೆ ಅಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ನೀವು ಅಲ್ಲೂ ಕೂಡ ನೀವು ಹೋಲ್ಡ್ ಮಾಡಿರೋದನ್ನ ಫೀಸ್ ಪೇಮೆಂಟ್ ಮಾಡಿ ನೀವು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಹೋಗಬೇಕಾಗುತ್ತೆ. ಇಷ್ಟೆಲ್ಲ ಕಾನ್ಸಿಕ್ವೆನ್ಸಸ್ ಕೂಡ ಇದೆ. ಚೆಕ್ ಮಾಡಿ, ಸ್ಟಡಿ ಮಾಡಿ. ಇಲ್ಲಿ ಸಾಕಷ್ಟು ಜನಕ್ಕೆ ಬರೋಬ್ಬರಿ 50,000ಕ್ಕೂ ಹೆಚ್ಚು ಜನಕ್ಕೆ ಸೀಟ್ ಅಲಾಟ್ಮೆಂಟೇ ಆಗಿಲ್ಲ. ಅವರು ಕರೆಕ್ಟಾಗಿ ಆಪ್ಷನ್ ಎಂಟ್ರಿನೇ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರು ಕೂಡ ಸೆಕೆಂಡ್ ರೌಂಡಲ್ಲಿ ಕಷ್ಟ ಆಗ್ಬೋದು. ಅವ್ರಿಗೆ ಇನ್ ಕೇಸ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಹೋಗೋ ಸನ್ನಿವೇಶ ಕೂಡ ಬರ್ಬೋದು. ಅವರು ಕೂಡ ಅಲರ್ಟ್ ಆಗಿರಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.